ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಕೊಪ್ಪಳದಿಂದ ಸೌಮ್ಯ ಕರೆ ಮಾಡಿದ್ದಾರೆ. ಸೌಮ್ಯ, ಹೇಳಿ, ಏನ್ ಸಮಸ್ಯೆ ಇದೆ? ಮೇಡಮ್, ನಾನು ಹೈಪೋಥೈರಾಯ್ಡ್ ಇದೆ ನಂಗೆ. ಓಕೆ. 200 mg ನಾನು ಇದು ತಗೋತಾ ಇದೀನಿ, ಥೈರಾಯ್ಡ್ ಟ್ಯಾಬ್ಲೆಟ್ ತಗೋತಾ ಇದೀನಿ. ಓಕೆ, ಹೇಳಿ ಸೌಮ್ಯ. ಹಲೋ, ಮಾತಾಡಿ ಸೌಮ್ಯ, ಡಾಕ್ಟರ್ ಕೇಳ್ತಿದ್ದಾರೆ, ಹೇಳಿ. ನಂಗೆ ತುಂಬಾ ಸುಸ್ತಾಗುತ್ತೆ, ಕೂದಲೆಲ್ಲ ಉದುರೋದು, ಆ ತರ ಸಮಸ್ಯೆ ಇದೆ. ಇರೆಗ್ಯುಲರ್ ಪೀರಿಯಡ್ಸ್ ಇದೆ. ಇದರಿಂದ ಫುಲ್ ಒಂಥರ ವೇಟ್ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಸಡನ್ಲಿ ವೇಟ್ ಜಾಸ್ತಿ ಆಗುತ್ತೆ, ಮತ್ತೆ ಸ್ವಲ್ಪ ದಿನಕ್ಕೆ ಇಳಿದೋಗುತ್ತೆ, ಮತ್ತೆ ಜಾಸ್ತಿ ಆಗುತ್ತೆ. ಈ ತರ ಪ್ರಾಬ್ಲಮ್ ಆಗ್ತಿದೆ. ಯಾವಾಗಿಂದ ಇದೆ ನಿಮ್ಗೆ ಥೈರಾಯ್ಡ್ ಸಮಸ್ಯೆ? ಈಗ 4 years ಇಂದ ಮ್ಯಾಮ್. ಓಕೆ. ಸೊ ಥೈರಾಯ್ಡ್ ತಗೋತಾನೆ ಇದ್ದೀರಾ ಕಂಟಿನ್ಯೂಸ್ಲಿ? ಕಂಟಿನ್ಯೂಸ್ 200 mg ತಗೋತಾ ಇದೀನಿ. ಅದ್ರ ಜೊತೆ ಮತ್ತೆ ನಿಮ್ಮ ಮೆನ್ಸಸ್ ಪ್ರಾಬ್ಲಮಿಗೆ ಬೇರೆ ಯಾವ್ದಾದ್ರು ಮೆಡಿಸಿನ್ಸ್ ತಗೋತಾ ಇದ್ದೀರಾ? ಇದು ಹೋಮಿಯೋಪತಿ ತಗೊಂಡೆ ಮೇಡಮ್, ಅದೇನೋ ಅಷ್ಟು ಇದಾಗ್ತಾ ಇಲ್ಲ, ಅದಕ್ಕೆ ನಂಗೆ ಇದಾಯ್ತು, ಬಿಟ್ಬಿಟ್ಟೆ ಅದನ್ನು ಹೋಮಿಯೋಪತಿ. ಓಕೆ ಓಕೆ. ಸೊ ನಾವು ಹೋಮಿಯೋಪತಿನಲ್ಲಿ ಏನು ಮಾಡ್ತೀವಿ ಅಂತಂದರೆ, ನೀವು 200 mg ತಗೋತಾ ಇದ್ದೀರಾ ಅಂತ ಅಂದರೆ ನಾವು ನಮ್ಮ ಮೆಡಿಸಿನ್ಸಿಂದ ಆ ಡೋಸೇಜನ್ನು ಕಡಿಮೆ ಮಾಡ್ತೀವಿ. ಬಿಕಾಸ್ 200 mg ಥೈರಾಯ್ಡ್ ಪ್ರಾಬ್ಲಮಿಗೆ ತುಂಬ ಜಾಸ್ತಿ ಡೋಸೇಜೇ. ಸೊ ಇದು ಜಾಸ್ತಿ ಡೋಸೇಜ್ ಆಗ್ತಾನೆ ಹೋಗುತ್ತೆ. ಸೊ ನೀವು ಅಕಸ್ಮಾತ್ ನೀವು ಯಾವಾಗಾದರೂ ಈ ಕಡೆ ಬಂದರೆ ನಮ್ಮ ಪಾಸಿಟಿವ್ ಹೋಮಿಯೋಪತಿಗೆ ಬನ್ನಿ, ನಿಮ್ಮ ರಿಪೋರ್ಟ್ಸ್ ಅದನ್ನೆಲ್ಲ ತೊಗೊಂಡು ಬನ್ನಿ. ಆಮೇಲೆ ನಾನು ನೋಡ್ತೀನಿ, ನಿಮ್ಮ ಕಂಡೀಷನನ್ನು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಬಾಗಲಕೋಟೆಯಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ಹೇಳಿ, ಏನು ಸಮಸ್ಯೆ ಇದೆ? ಇಲ್ಲಿ ನಮ್ಮ ಪಾಪುಗೆ ಈಗ 3.5 ತಿಂಗಳು ಆಯ್ತು ಮೇಡಮ್, ಗಂಡು ಮಗು ಐತಿ. ಓಕೆ. ಅದು ನಾವು 20 ದಿವಸ ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಜ್ವರ ಹಂಗೆ ಬಂದಿತ್ತು ಮೇಡಮ್. ಓಕೆ. ಹೋದಾಗ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವಾಗ ರಿಪೋರ್ಟ್ ಬ್ಲಡ್ ತಗೊಂಡಿದ್ರು ಮೇಡಮ್. ಓಕೆ. ಅದು ಆಕ್ಚುಲಿ 5.5 ನಾರ್ಮಲ್ ಅಂತ ಇರ್ಬೇಕಂತೆ. ಓಕೆ. ಅವಾಗ 8.5 ಬಂದಿತ್ತು ಮೇಡಮ್. ಓಕೆ. ಯಾವುದಾದ್ರೂ ಮೆಡಿಸಿನ್ಸ್ ಅನ್ನ ಕೊಟ್ಟಿದ್ದಾರಾ ಅವರು? ಮೆಡಿಸಿನ್ ಕೊಟ್ಟಿದ್ರು ಮೇಡಮ್, ಥೈರಾಯ್ಡ್ಸಿನ ಜಸ್ಟ್ ಅದು ಕೊಟ್ಟಿದ್ರು ಮೇಡಮ್. 20 ದಿವಸ ತಗೊಂಡೆ ಮತ್ತೆ 1.31 ಬಂದಿತ್ತು, ಕಡಿಮೆ ಆಯ್ತು ಮೇಡಮ್. ಮತ್ತೆ ಒಂದು 15 ಡೇಸ್ 20 ಡೇಸ್ ಬಿಟ್ಟು ಬಾ ಅಂತ ಹೇಳಿದ್ರು ಮೇಡಮ್. ಓಕೆ. ಮತ್ತೆ ಅದು 10.55 ಆಯ್ತು ಮೇಡಮ್. ಓಕೆ ಓಕೆ. ಸೊ ಮತ್ತೆ ಮೆಡಿಸಿನ್ಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದಾರಾ? ಒಂದು ತಿಂಗಳು ಬಿಟ್ಟು ಬಾ ಅಂತ ಹೇಳಿದ್ದಾರೆ ಮೇಡಮ್. ಮತ್ತೆ ಇದು ಇಲ್ಲಿದ್ರೆ ಹಾರ್ಮೋನ್ಸ್ ವ್ಯಾರಿಯೇಷನ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಡಮ್. ಹ್ಯಾಂಗೆ ನಮ್ಗೆ ಗೊತ್ತಾಗುತ್ತೆ ಮೇಡಮ್? ಓಕೆ ಓಕೆ. ಸೊ ಸಣ್ಣ ಮಕ್ಕಳಿನಲ್ಲಿ ಒನ್ಸ್ ಏನಾಗುತ್ತೆ, ಥೈರಾನಾಮ್ ಸ್ಟಾರ್ಟ್ ಮಾಡಿದರೆ ಸೊ ಆ ಮೆಡಿಸಿನ್ಸ್ ತೊಗೊಳ್ಬೇಕಾದ್ರೆ ಅದು ನಾರ್ಮಲ್ ಲೆವೆಲಿಗೆ ಬರುತ್ತೆ. ಅಕಸ್ಮಾತ್ ನೀವು ಮತ್ತೆ ಸಡನ್ ಆಗಿ ಬಿಟ್ಟರೆ ಮತ್ತೆ ಅದು ರೇಂಜಸ್ನಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ನೀವು ಎರಡು ಕಂಡೀಷನಲ್ಲಿ ಇರುತ್ತೆ, ಇಲ್ಲಾಂದರೆ ನೀವು ಕಂಟಿನ್ಯೂನೇ ಮಾಡ್ತಾ ಹೋಗಬೇಕಾಗುತ್ತೆ. ಬಟ್ ಸಣ್ಣ ಮಗುಗಾಗಿದೆ ಅಂತಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು. ಸೊ ಹೋಮಿಯೋಪತಿಯಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಆಲ್ಮೋಸ್ಟ್ ಆಲ್ ಥೈರಾಕ್ಸಿನ್ ಮೆಡಿಸಿನ್ಸನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸೊ ಡೋಸೇಜ್ ನೀವು ಏನೇ ತೊಗೋತಾ ಇದ್ರೂ ನಿಮ್ಮ ಮಗನ ಸಿಂಪ್ಟಮ್ಸನ್ನು ತೊಗೊಂಡು ನಾವು ಕಡಿಮೆ ಮಾಡ್ತಾ ಬರ್ತೀವಿ. ಓಕೆ, ಮಹೇಶ್ ಬೆಳಗಾವಿಂದ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ನಮ್ಮ ಮಿಸ್ಸಸ್ಗೆ ಪ್ರಾಬ್ಲಮ್ ಇದೆ ಮೇಡಮ್, ಥೈರಾಯ್ಡ್. ಓಕೆ. ಈಗಾಗಲೇ ಅವರು ಹುಬ್ಳಿಯಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಓಕೆ. ಹರೀಶ್ ಜೋಶಿ ಅಂತ ಹೇಳಿ. ಓಕೆ. ಈಗ ಮದುವೆಯಾಗಿ ಸುಮಾರು 10 ವರ್ಷ ಆಯ್ತು ಮೇಡಮ್. ಓಕೆ. ಎಷ್ಟು ವರ್ಷ ಆಯ್ತು ಮಹೇಶ್? 10 years. ಓಕೆ, ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ? ಸುಮಾರು ಒಂದು 15-16 ವರ್ಷ ಆಯ್ತು ಮೇಡಮ್. ಓಕೆ. ಯಾವುದಾದ್ರೂ ಮೆಡಿಸಿನ್ಸ್ ತಗೋತಾ ಇದ್ದಾರಾ ಥೈರಾಯ್ಡ್ ಪ್ರಾಬ್ಲಮಿಗೆ? ಥೈರಾಯ್ಡ್ ತಗೋತಾ ಇದ್ದಾರೆ. ಹೆಲೋ, ಥೈರಾಯ್ಡ್ ಅದು ಟ್ಯಾಬ್ಲೆಟ್ ತಗೋತಾ ಇದ್ದಾರೆ. ಓಕೆ. ಸೊ ಮಕ್ಕಳ ಆಗಿದಾವ ಇಲ್ಲ ಅಂತಂದರೆ ಇನ್ನೂ ಕಾಂಪ್ಲಿಕೇಶನ್ಸ್ ಏನಾದರೂ ಇದೆನಾ ಅವ್ರಿಗೆ? ಈಗ 2 ಮಕ್ಕಳಿದೆ ಮೇಡಮ್. ಓಕೆ. ಸೊ ಇನ್ನೂ ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ? ಇಲ್ಲ ಮೇಡಮ್, ಕಡಿಮೆ ಆಗಿಲ್ಲ. ಓಕೆ. ಸ್ವಲ್ಪ ಫ್ಯಾಟ್ನೆಸ್ ಆಗ್ತಾ ಇದ್ದಾರೆ. ಹೆಲೋ, ಅವರು ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಓಕೆ. ಆಮೇಲೆ ಸ್ವಲ್ಪ ಇತ್ತೀಚಿನಲ್ಲಿ ಅವರು ಸ್ವಲ್ಪ ಎದೆಯಲ್ಲಿ ನುಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ನನಗೆ. ಮೇಡಮ್. ಹಾ, ಹೇಳಿ. ಈಗ ಅವರು ಇತ್ತೀಚೆಗಾಗಿ ಹಾ, ಎದೆಯಲ್ಲಿ ಸ್ವಲ್ಪ ನುಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಸ್ವಲ್ಪ ಫ್ಯಾಟ್ನೆಸ್ ಆಗಿದ್ದಾರೆ ಅವರು, ವೇಟ್ ಆಗಿದೆ. ಓಕೆ. ಅವರು ಫುಡ್ ಕಂಟ್ರೋಲ್ ಇದೆ, ಆ ತರ ಏನು ಫುಡ್ ತಗೋಯಿಲ್ಲ. ಓಕೆ. ಆದ್ರೂ ಕೂಡ ಅವರು ಫ್ಯಾಟ್ನೆಸ್ ಆಗ್ತಾ ಇದ್ದಾರೆ, ಆಮೇಲೆ ಎದೆಯಲ್ಲಿ ನುಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ವೇಟ್ ಗೇನ್ ಆಗುತ್ತೆ. ಅದು ಹೈಪೋಥೈರಾಯ್ಡಿಸಮ್ ಇದ್ದರೆ ವೇಟ್ ಗೇನ್ ಆಗೇ ಆಗುತ್ತೆ. ಸೊ ಅದ್ರ ಫುಡ್ ಕಂಟ್ರೋಲ್ ಮಾಡಿದ್ದು ಆದಮೇಲೆನೂ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಬೇಕು. ಲೈಕ್ ವಾಕಿಂಗ್ ಇರಲಿ, ಇಲ್ಲ ಅಂತ ಅಂದರೆ ಸ್ವಲ್ಪ ಜಿಮ್ ಆ ಥರ ಏನಾದರೂ ಅವರು ಜಾಯಿನ್ ಆಗಲೇಬೇಕಾಗುತ್ತೆ. ಸೊ ಮೆಡಿಸಿನ್ಸಿಂದ ವೇಟ್ ಕಂಟ್ರೋಲ್ ಆಗೋದು ತುಂಬ ಕಷ್ಟ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಜಾಸ್ತಿ ಇರುತ್ತೆ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರು ವಾಕಿಂಗ್ ಅದನ್ನೆಲ್ಲ ಮಾಡ್ತಾಯಿದ್ರೆ ವೇಟ್ ಗೇನ್ ಕಡಿಮೆ ಆಗಬಹುದು.
ಓಕೆ, ಯಲಹಂಕದಿಂದ ಜಲಜಾ ಕರೆ ಮಾಡಿದ್ರೆ. ಜಲಜಾ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ನಮಸ್ಕಾರ ಮೇಡಮ್. ನಮಸ್ಕಾರ, ಹೇಳಿ. ನನಗೀಗ 7 years ಇಂದ ಥೈರಾಯ್ಡ್ ಇದೆ. ಓಕೆ, ಎಲ್ಟ್ರಾಕ್ಷನ್ ತಗೊಂತಾ ಇದ್ದೀನಿ. ಓಕೆ. ಈ ನಡುವೆ ವಾಕಿಂಗ್ ಮಾಡಕ್ ಆಗ್ತಿಲ್ಲ. ನಂಗೆ ಸ್ವಲ್ಪ ಸ್ಮಾಲ್ ಸರ್ಜರಿ ಆಗಿತ್ತು, ಮೊಣಕಾಲ್ ಆಪರೇಷನ್ ಆಗಿತ್ತು. ಓಕೆ, ಅಲ್ಲಿ ಲಿಗಮೆಂಟ್ ಟೇರ್ ಆಗಿತ್ತು. ಸೊ ಈಗೇನಾಯ್ತು ಅಂದ್ರೆ ನಾನು ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ. ಓಕೆ. ಅದೇ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವೆಯ್ಟ್ ಕಡಿಮೆ ಆಗ್ಬೇಕು. ಓಕೆ, ಸೊ ವೇಟ್ ಕಡಿಮೆ ಆಗಬೇಕಂತ ಅಂದರೆ ನೀವು ಯಾವುದೇ ಮೆಡಿಸಿನ್ಸ್ ತೊಗೊಂಡ್ರು ಸ್ವಲ್ಪ ಅದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಬಟ್ ವೇಟ್ ಗೇನ್ ಕಡಿಮೆ ಮಾಡಬೇಕಂತ ಅಂದರೆ ನೀವು ವಾಕಿಂಗು ಇಲ್ಲ ಅಂತಂದರೆ ಬೇರೆ ಆ್ಯಕ್ಟಿವಿಟೀಸನ್ನು ಮಾಡಲೇಬೇಕಾಗುತ್ತೆ. ಸೊ ಯಾವುದೇ ಮೆಡಿಸಿನ್ಸ್ ನೀವು ತೊಗೊಂಡು 30% ಕೆಲಸ ಮಾಡುತ್ತೆ ವಿನಃ 70% ನೀವು ನಿಮ್ಮ ಕಡೆಯಿಂದನೇ ಸ್ವಲ್ಪ ವಾಕಿಂಗ್ ಆ ಥರ ಯಾವುದಾದ್ರೂ ಒಂದು ಆಪ್ಷನ್ ತೊಗೊಳ್ಳೇಬೇಕಾಗುತ್ತೆ. ಸೊ ನಿಮಗೆ ಲಿಗಾಮೆಂಟ್ ಏರಿದೆ, ಪೇನ್ಸ್ ಆ ಥರ ಏನಾದರೂ ಇದ್ದರೆ ಪಾಸಿಟಿವ್ ಹೋಮಿಯೋಪತಿಗೆ ಬನ್ನಿ. ನಿಮ್ದು ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಥೈರಾಯ್ಡ್ ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಥೈರಾಯ್ಡ್ ಸಮಸ್ಯೆ ಅಂತಂದಾಗ ಮಾತ್ರೆಯಿಂದ ಗುಣಪಡಿಸೋಕೆ ಆಗಲಿಲ್ಲ, ತುಂಬ ಲಾಸ್ಟ್ ಇದಕ್ಕೆ ಹೋಗ್ಬಿಟ್ಟು ಸ್ಟೇಜ್ ಹೋಗಿದೆ, ಅವಾಗೇನು ಸರ್ಜರಿ ಮಸ್ಟ್ ಮಾಡಲೇಬೇಕಾ ಅಂತ? ಅದು ಹೈಪೋಥೈರಾಯ್ಡಿಸಮ್ನಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಹೈಪೋಥೈರಾಯ್ಡಿಸಮ್ನಲ್ಲೇ ಅದೇ ಒಂದು ಕಂಡೀಷನ್ನಲ್ಲಿ ಅದು ಥೈರಾಯ್ಡ್ ಗ್ಲ್ಯಾಂಡ್ ಬೆಳೀತಾ ಹೋಗುತ್ತೆ. ಆ್ಯಂಟಿಬಾಡೀಸ್, ಆ್ಯಂಟಿಜನ್ ಅದು ಮೆಕ್ಯಾನಿಸಮ್ಸ್ ಎಲ್ಲ ನಿಲ್ಲಿಸ್ಬಿಡ್ತಂತಂದರೆ ಅದು ಜಾಸ್ತಿ ಬೆಳೀತಾ ಹೋಗುತ್ತೆ. ಸೊ ಆ ಕಂಡೀಷನ್ನಲ್ಲಿ ಎಕ್ಸೆಪ್ಷನಲ್ ಸರ್ಜರಿಗೆ ಹೋಗಲೇಬೇಕಾಗುತ್ತೆ. ಬಟ್ ಸರ್ಜರಿ ಆದಮೇಲೆ ಮತ್ತೆ ರೀಅಪಿಯರ್ ಆಗೋ ಚಾನ್ಸಸ್ಸು ಇರ್ತವೆ. ಸೊ ಹೈಪೋಥೈರಾಯ್ಡಿಸಮ್ನಲ್ಲಿ ಈ ಥರ ಗೊತ್ತೇ ಆಗಲ್ಲ, ಬಿಕಾಸ್ ಹೈಪೋಥೈರಾಯ್ಡಿಸಮ್ನಲ್ಲೇ ಅಷ್ಟು ಎನ್ಲಾಜ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಹೈಪೋಥೈರಾಯ್ಡಿಸಮ್ನಲ್ಲಿ ಸಿಮ್ಟಮ್ಸ್ ತೊಗೊಂಡ ಮೇಲೇ ಗೊತ್ತಾಗೋದು ಅವ್ರಿಗೆ ಹೈಪೋಥೈರಾಯ್ಡಿಸಮ್ ಪ್ರಾಬ್ಲಮ್ ಇದೆನಾ ಅಂತ. ಓಕೆ, ಲೈಫ್ ಸ್ಟೈಲ್ಗೆ ಅಂತ ಬಂದಾಗ ಈಗ ವೇಟ್ ಗೇನ್ ಆಗಿರುತ್ತೆ, ಅವ್ರಿಗೆ ವೇಟ್ ಲಾಸ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಥೈರಾಯ್ಡ್ ಸಮಸ್ಯೆ ಬರ್ದಿರಂಗೆ ಮುಟ್ಟಿನ ಸಮಸ್ಯೆ ಇರುತ್ತೆ, ಬಟ್ ಥೈರಾಯ್ಡ್ ಸಮಸ್ಯೆ ಆಗದಿರಂಗೆ ಕಂಟ್ರೋಲ್ ಮಾಡೋದಾದರೆ ಹೇಗಿರಬೇಕು ಅವ್ರ ಲೈಫ್ ಸ್ಟೈಲಲ್ಲಿ ಅಂತ? ಲೈಫ್ ಸ್ಟೈಲ್ ಅಂತಂದರೆ ಅವ್ರು ಫಿಸಿಕಲ್ ಆ್ಯಕ್ಟಿವಿಟೀಸ್ ತೊಗೊಳ್ಳೇಬೇಕಾಗುತ್ತೆ. ನೀವು ಎಷ್ಟೇ ಮೆಡಿಸಿನ್ಸ್ ವೇಟ್ ಲಾಸಿಗೆ ತೊಗೊಂಡ್ರೂ ಸೈಡ್ ಎಫೆಕ್ಟ್ಸ್ ಅಂತೂ ಸ್ವಲ್ಪ ಇದ್ದೇ ಇರುತ್ತೆ. 30% ಮೆಡಿಸಿನ್ಸ್ ಹೆಲ್ಪ್ ಮಾಡುತ್ತೆ, ಬಟ್ 70% ನಿಮ್ಮ ಕಡೆಯಿಂದ ನೀವು ಟ್ರೈ ಮಾಡ್ತಾನೆ ಇರಬೇಕು. ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಕೇ ಬೇಕು. ಜಿಮ್ ಇರಲಿಲ್ಲ ಅಂತಂದರೆ ವಾಕಿಂಗ್ ಇರಲಿಲ್ಲ ಅಂದರೆ ಜಾಗಿಂಗ್ ಇರಲಿ. ಸೊ ಸ್ವಲ್ಪ ಡಯಟ್ ರೆಸ್ಟ್ರಿಕ್ಷನ್ಸ್ ಅದನ್ನೆಲ್ಲ ತೊಗೊಳ್ಬೇಕಾಗುತ್ತೆ. ಸೊ ಅದರಿಂದ ವೇಟ್ ಕಡಿಮೆ ಮಾಡ್ಕೋಬಹುದು. ಓಕೆ, ಒಟ್ಟಾರೆ ಅಂದರೆ ಶಸ್ತ್ರಚಿಕಿತ್ಸೆ ಇಲ್ಲದೇ ಕಡಿಮೆ ಮಾಡ್ಬೋದು ಅಂತ ಹೇಳ್ತೀರಾ? ಹಾಂ, ಮಾಡ್ಕೋಬೋದು. ನಮ್ಮ ಹೋಮಿಯೋಪತಿನಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಅವ್ರು ಎಷ್ಟೇ MCG ಮೆಡಿಸಿನ್ಸನ್ನು ತೊಗೋದು ಇನಿಷಿಯಲ್ ಸ್ಟೇಜಸ್ನಲ್ಲಿ 25, 50, 75 ಅವ್ರ ರೇಂಜಸನ್ನು ನೋಡಿಕೊಂಡು ಫಿಸಿಷಿಯನ್ ಡೋಸೇಜನ್ನು ಫಿಕ್ಸ್ ಮಾಡಿರ್ತಾರೆ. ಸೊ ಅಕಸ್ಮಾತ್ ಒಂದೊಂದ್ಸಲ ಏನಾಗುತ್ತೆ ಮಿನಿಮಮ್ ಡೋಸ್ನಲ್ಲೇ ಇರ್ತಾರೆ, ಅದು ಜಾಸ್ತಿ ಆಗಿಬಿಡ್ತಂದ್ರೆ ಡೋಸ್ ಜಾಸ್ತಿ ಮಾಡ್ಕೊತಾ ಹೋಗ್ತಾರೆ. 100 ಇರಲಿ, 125 ಇರಲಿ, 150, 200 ಈ ಥರ ಜಾಸ್ತಿ ಮಾಡ್ಕೋತಾ ಹೋಗ್ತಾರೆ. ನಾವು ಹೋಮಿಯೋಪತಿನಲ್ಲಿ ಅವರಿಗೆ ಸೂಟ್ ಆಗುವಂಥ ಮೆಡಿಸಿನ್ಸ್ ಕೊಟ್ಟಾದಮೇಲೆ ಸೊ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಾ ಹೋಗ್ತೇವೆ. ಸೊ ಮಾಡಿಸಿದಾಗ ಅವ್ರು ನಾರ್ಮಲ್ ರೇಂಜಸ್ಸಿಗೆ ಬರ್ತಾ ಇದೆ ಅಂತ ಅಂದರೆ ನಾವು ಆ ಡೋಸೇಜನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ತಸೀಮ್. ಥೈರಾಯ್ಡ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಥೈರಾಯ್ಡ್ ಸಮಸ್ಯೆ ಮಹಿಳೆಯರಲ್ಲಿ ಜಾಸ್ತಿ ಕಂಡುಬರುತ್ತೆ. ಥೈರಾಯ್ಡ್ ಸಮಸ್ಯೆಯಿಂದ ನಾನಾ ಕಾಯಿಲೆಗಳು ಬರುತ್ತವೆ. ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ಬಂಜೆತನ ಇರ್ಬೋದು, ಖಿನ್ನತೆ, ಆತಂಕ ಹೆಚ್ಚಾಗುತ್ತೆ. ಸೊ ಥೈರಾಯ್ಡ್ ಸಮಸ್ಯೆ ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡ್ದೇ ವೈದ್ಯರ ಬಳಿ ಹೋಗಿ ಚಿಕಿತ್ಸೆನ ಪಡ್ಕೋಬೇಕಾಗತ್ತೆ. ಆಗ ಮಾತ್ರ ಥೈರಾಯ್ಡ್ ಸಮಸ್ಯೆಗೆ ಒಂದು ಪರಿಹಾರ ಕಂಡ್ಕೋಬೋದು. ಇಲ್ಲಾಂದರೆ ಇನ್ನೊಂದು ಥೈರಾಯ್ಡ್ ಸಮಸ್ಯೆ ಹೋಗ್ಬಿಟ್ಟು ಮತ್ತೊಂದು ಕಾಯಿಲೆಗೆ ಅದು ಆಹ್ವಾನ ಕೊಡುತ್ತೆ. ಸೊ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುವಾಸನೆ ಮುಗಿಸ್ತಾ ಇದ್ದೀನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.